ಗೆಳೆಯರೇ, ನಮ್ಮ ತೋಟದಲ್ಲಿ ಪ್ರತಿ ವರ್ಷ 500ರಿಂದ 1000 ಖರ್ಚು ಮಾಡಿ ಈ ಸಿಂಪಲ್ ಕೆಲಸ ಮಾಡಿಸುತ್ತೇನೆ. ಅದರಿಂದ ನನಗೆ ಹೆಚ್ಚುವರಿಯಾಗಿ 50ರಿಂದ 60 ಸಾವಿರ ಆದಾಯ ಜಾಸ್ತಿ ಆಗಿದೆ. ಅದರ ಜೊತೆಗೆ ನಮ್ಮ ಭೂಮಿಯಲ್ಲಿರುವ ಫಲವತ್ತತೆನೂ ಜಾಸ್ತಿ ಆಗಿದೆ, ಮಣ್ಣಿನ ಆರೋಗ್ಯವನ್ನು ಸುಧಾರಿಸುತ್ತೆ ಮತ್ತು ಭೂಮಿಯಲ್ಲಿ ಎರೆಹುಳುಗಳು ಸಹ ಇನ್ಕ್ರೀಸ್ ಆಗಿದ್ದಾವೆ. ಸ್ನೇಹಿತರೆ, ನೀವು ಸಹ ನಿಮ್ಮ ತೋಟದಲ್ಲಿ ಈ ಕೆಲಸ ಮಾಡಿಸುವುದರಿಂದ ನಿಮ್ಮ ತೋಟದ ಆರೋಗ್ಯವನ್ನು ಸುಧಾರಿಸುತ್ತದೆ ಮತ್ತು ನಿಮ್ಮ ಆದಾಯವನ್ನು ಜಾಸ್ತಿ ಆಗುತ್ತದೆ. ಯಾವ ರೀತಿ ಈ ಕೆಲಸ ಮಾಡಿಸ್ಬೇಕು, ಏನ್ ಕೆಲಸ, ಎಲ್ಲವನ್ನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡುತ್ತೇನೆ. ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಫಾಲೋ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ಈ ಸಿಂಪಲ್ ಕೆಲಸವನ್ನು ನಾನು ಪ್ರತಿ ವರ್ಷವೂ 2 ಸಲ ಮಾಡ್ತೀನಿ ಸ್ನೇಹಿತರೆ. ಒಂದು ಮಳೆಗಾಲ ಹುಟ್ಟಿದಾಗ, ಆಮೇಲೆ ಮಳೆಗಾಲ ಮುಗ್ದಾಗ ಈ ರೀತಿ ಕೆಲಸ ಮಾಡಿಸ್ತೀನಿ. ಮಳೆಗಾಲ ಹುಟ್ಟಿದಾಗ ಅಂದರೆ ಉಳುಮೆ ಮಾಡಿಸ್ಬೇಕು ಸ್ನೇಹಿತರೆ. ಅದಕ್ಕೆ ನಮ್ಮ ತೋಟದಲ್ಲಿ ಸಿಗುವ ತೆಂಗಿನ ಗರಿ, ತೆಂಗಿನ ಸಿಪ್ಪೆಮಟ್ಟೆ, ತೆಂಗಿನ ಎಡಮಟ್ಟೆಯನ್ನು ಯಾವುದೇ ಕಾರಣಕ್ಕೂ ಸುಟ್ಟಾಕುವುದಿಲ್ಲ. ಆಮೇಲೆ ಭೂಮಿಯಿಂದ, ನಮ್ಮ ಜಮೀನಿಂದ ಹೊರಗಡೆ ತೆಗ್ದಾಕುವುದಿಲ್ಲ ಸ್ನೇಹಿತರೆ. ಏನ್ ಮಾಡ್ತೀನಿ ಅಂದರೆ, ಉಳುಮೆ ಮಾಡ್ಸೋಕ್ಕಿಂತ ಮುಂಚೆ ಈ ತರ ಎಲ್ಲಾ ಕಡೆಗೂ ಆಡ್ತೀನಿ ಸ್ನೇಹಿತರೆ. ಒಂದ್ ಪಕ್ಕ ಒಂದರಂತೆ ಆಡ್ತೀನಿ. ಏಕೆಂದರೆ ತೆಂಗಿನ ಮರದ ಬುಡದ ಕೆಳಗಡೆಗೆ ಬಿದ್ದಿರ್ತವೆ ಒಂದರ ಮೇಲೆ ಒಂದರಂತೆ. ಅದನ್ನ ಈ ರೀತಿ ನೀವು ಭೂಮಿಗೆ ತೆಳ್ಳಗೆ ಆಡಬೇಕು ಸ್ನೇಹಿತರೆ. ಆಡಿದ ಮೇಲೆ 2 ಸಲ ನೀವು ಉಳುಮೆ ಮಾಡಿಸ್ಬೇಕು ಸ್ನೇಹಿತರೆ. ಆವಾಗ 2-3 ಪೀಸಾಗಿ ಕಟ್ಟಾಗುತ್ತದೆ. ಕಟ್ಟಾಗಿ ಭೂಮಿಗೆ ಸೇರಿಕೊಂಡಾಗ ಆಟೋಮೆಟಿಕಲಿ ಭೂಮಿಯ ಸಾವಯವ ವೃದ್ಧಿ ಆಗುತ್ತದೆ. ಈ ಕೆಲಸದಿಂದ ನನಗೆ 1800ರಿಂದ 2000 ತೆಂಗಿನಕಾಯಿ ಹೆಚ್ಚುವರಿಯಾಗಿ ಬೀಳುತ್ತದೆ ಸ್ನೇಹಿತರೆ. ಅಲ್ಲಿಗೆ ಇವತ್ತು ಮಾರ್ಕೆಟ್ ರೇಟ್ ಒಂದು ತೆಂಗಿನಕಾಯಿಗೆ 30 ರೂಪಾಯಿ ಇದೆ ಸ್ನೇಹಿತರೆ. ಅಲ್ಲಿಗೆ 1800ರಿಂದ 2000 ತೆಂಗಿನಕಾಯಿಯಿಂದ ಸರಾಸರಿ 60,000 ರೂಪಾಯಿ ಆದಾಯ ಹೆಚ್ಚುವರಿಯಾಗಿ ನಾನು ಪಡಿತಿದ್ದೀನಿ ಸ್ನೇಹಿತರೆ. ಆಮೇಲೆ ಇದರಿಂದ ಯಾವುದೇ ಕಾರಣಕ್ಕೂ ಭೂಮಿಯ ಆರೋಗ್ಯ ಹಾಳಾಗುವುದಿಲ್ಲ, ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತದೆ. ಆಮೇಲೆ ಕಡಿಮೆ ನೀರಿದ್ರೂ ಸಹ ಇಳುವರಿನೂ ಚೆನ್ನಾಗಿ ಬರ್ತಿದೆ ಸ್ನೇಹಿತರೆ. ಇದು ಸಿಂಪಲ್ ಕೆಲಸ. ಏನಿಲ್ಲ ಅಂದರೆ ಒಂದು 500ರಿಂದ 1000 ರೂಪಾಯಿ ಖರ್ಚು ಮಾಡ್ತೀನಿ ಸ್ನೇಹಿತರೆ. ಅದು ಯಾಕೆ 500ರಿಂದ 1000 ರೂಪಾಯಿ ಖರ್ಚು ಮಾಡ್ತೀನಿ ಅಂದರೆ, ಒಂದೊಂದ್ಸಲ ನಾವೇ ಮಾಡೋಕ್ಕಾಗಲ್ಲ, ಲೇಬರ್ಸ್ ಏನಾರು ಕರ್ಕೊಂಬಿಟ್ಟು ಈ ಥರ ಎಲ್ಲವನ್ನು ಆಡ್ತೀನಿ ಸ್ನೇಹಿತರೆ. ನೀವು ಲೇಬರ್ಸ್ಗಳನ್ನ ನಾವು ಕರೆಯೋದೇ ಇಲ್ಲ, ನಾವೇ ಸ್ವಂತ ಕೆಲಸ ಮಾಡಿಸ್ತೀನಿ ಅಂದರೂ 0 ಖರ್ಚು ಸ್ನೇಹಿತರೆ. ಯಾವುದೇ ರೀತಿ ಖರ್ಚು ಕಡಿಮೆ ಆಗುತ್ತದೆ. ಈ ಸಿಂಪಲ್ ಕೆಲಸವನ್ನು ನಿಮ್ಮ ತೋಟದಲ್ಲಿ ಪ್ರತಿ ವರ್ಷನೂ ಬಿಡಬೇಡಿ ಸ್ನೇಹಿತರೆ. ಯಾಕೆಂದರೆ ನೀವು ಫಸ್ಟ್ನೇ ವರ್ಷಕ್ಕೆ ಇಂಪ್ರೂವ್ಮೆಂಟ್ ಆಗಲ್ಲ. ವರ್ಷ ಮಾಡಿದರೆ ಒಂದು 2ರಿಂದ 3 ವರ್ಷ ಆದಮೇಲೆ ಆಟೋಮೆಟಿಕಲಿ ತೋಟದ ಆದಾಯವನ್ನು ಇನ್ಕ್ರೀಸ್ ಆಗುತ್ತದೆ, ಭೂಮಿಯ ಫಲವತ್ತತೆಯೂ ಜಾಸ್ತಿ ಆಗುತ್ತದೆ ಸ್ನೇಹಿತರೆ.